ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಇವತ್ತು ನಾನು ಹಸಿ ತೊಗರಿ ಕಾಳನ್ನು ಉಪಯೋಗಿಸಿ ಒಂದು ರೈಸ್ ಬಾತನ್ನು ಮಾಡೋದು ತೋರಿಸ್ತೀನಿ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ತುಂಬ ಹೇರಳವಾಗಿ ಹಸಿ ತೊಗರಿ ಕಾಳು ಸಿಗುತ್ತೆ. ಹೇಗೆ ಮಾಡೋದು ಬನ್ನಿ ನೋಡೋಣ. ನಾನಿಲ್ಲಿ ಹಸಿ ತೊಗರಿ ಕಾಳನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಇದು ಹಸಿ ತೊಗರಿ ಬೀನ್ಸ್. ಈಗಂತೂ ಹೇರಳವಾಗಿ ಸಿಗುತ್ತೆ. ಬಿಡಿಸಿದ ಮೇಲೆ ಈ ರೀತಿ ಕಾಳು ಇರುತ್ತೆ. ಇದಕ್ಕೊಂದು ಪೇಸ್ಟನ್ನು ಮಾಡ್ಕೋಬೇಕು. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣಸು, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನುಣ್ಣಗೆ ಅಥವಾ ತರ್ತರಿಯಾಗಿ ರುಬ್ಬಿ ಇಟ್ಕೋಬೇಕು. ನಾನಿಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಹಸಿಮೆಣಸು ನಿಮಗೆ ಎಷ್ಟು ಬೇಕೋ ಖಾರಕ್ಕೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ. ಜಾಸ್ತಿ ಖಾರ ಬೇಕು ಅಂತಂದರೆ ಜಾಸ್ತಿ ಖಾರ ನೀವು ಹಾಕ್ಕೋಬೋದು. ಇದನ್ನು ನಾನು ಕುಕ್ಕರ್ನಲ್ಲಿ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ ಎಣ್ಣೆಯನ್ನು ಹಾಕಿ ಅಥವಾ ತುಪ್ಪವನ್ನು ನೀವು ಹಾಕ್ಕೋಬೋದು. ಬಿಸಿ ಮಾಡಬೇಕು. ಎಣ್ಣೆ ಬಿಸಿ ಆದ ಮೇಲೆ ಸ್ವಲ್ಪ ಸೋಂಪು ಕಾಳನ್ನು ಹಾಕಬೇಕು. ಸೋಂಪು ಕಾಳು ಹಾಕಿದ್ರೆ ತುಂಬ ಟೇಸ್ಟಿಯಾದಂತಹ ಒಂದು ಅರೋಮಾವನ್ನು ಕೊಡುತ್ತೆ ಮತ್ತು ಟೇಸ್ಟು ಕೂಡ ಡಿಫ್ರೆಂಟಾಗಿ ಇರುತ್ತೆ. ಹಾಗೆ ಅರಿಶಿಣವನ್ನು ಹಾಕಬೇಕು. ನಂತರ ಇದಕ್ಕೆ ಉದ್ದುದ್ದಾಗಿ ಹೆಚ್ಚಿದಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಈರುಳ್ಳಿ ಹುರಿದ ಮೇಲೆ ನಾವು ಮಾಡಿಟ್ಟುಕೊಂಡಂತಹ ಪೇಸ್ಟನ್ನು ಹಾಕಿ ಒಮ್ಮೆ ಆ ಹಸಿ ಪರಿಮಳ ಹೋಗೋವರೆಗೂ ಒಂದು ಸಲ ಹುರಿಬೇಕು. ಇದರ ಜೊತೆಗೆ ನಾವು ಹಸಿ ತೊಗರಿ ಕಾಳನ್ನು ಸೇರಿಸ್ಕೋಬೇಕು. ಹಾಗೆ ನಾನಿಲ್ಲಿ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮನ್ನು ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅನಿಸಿದ್ರೆ ಆಲೂಗಡ್ಡೆಯನ್ನು, ಬೀನ್ಸನ್ನು ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ತರಕಾರಿ ಅಂತ ಜಾಸ್ತಿ ಏನೂ ಹಾಕಿಲ್ಲ. ಕಾಳೇ ಮೇಯ್ನಾಗಿ ಇರುತ್ತೆ. ಈಗ ಇದಕ್ಕೆ ಪುಲಾವ್ ಪೌಡರ್ ಇದ್ದರೆ ಪುಲಾವ್ ಪೌಡರ್, ಬಿರಿಯಾನಿ ಪೌಡರ್ ಇದ್ದರೆ ಬಿರಿಯಾನಿ ಪೌಡರ್ ಅಥವಾ ಗರಂ ಮಸಾಲ ಪೌಡರ್ ಇದ್ದರೆ ಗರಂ ಮಸಾಲ ಪೌಡರ್ನು ಕೂಡ ನೀವಿಲ್ಲಿ ಸೇರಿಸ್ಕೋಬೋದು. ಹಾಕಿ ಅಕ್ಕಿಯನ್ನು ಹಾಕಬೇಕು. ಅಕ್ಕಿಯನ್ನು ಚೆನ್ನಾಗಿ ತೊಳೆದು 1ಕ್ಕೆ 2ರಷ್ಟು ನೀರನ್ನು ಸೇರಿಸಿ ಇಲ್ಲಿ ಹಾಕ್ಕೋಬೇಕು. ನೀವು ಬಾಸುಮತಿ ರೈಸನ್ನು ತೊಗೊಂಡ್ರೆ 1ಕ್ಕೆ 1 ಅಥವಾ 1.5 ಹಾಕಿದ್ರೆ ಸಾಕಾಗುತ್ತೆ. ನಿಮಗೆ ಬಾಸ್ಮತಿ ರೈಸ್ ಬೇಗ ಮುದ್ದೆ ಆಗಿಬಿಡುತ್ತೆ. ಉದುರುದ್ರಾಗಿ ಬೇಕು ಅನಿಸಿದ್ರೆ 1 ಕಪ್ಗೆ 1.5 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಳಿ ಅಥವಾ 1 ಕಪ್ಗೆ 1 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಲನ್ನು ಮುಚ್ಚಿ 2 ವಿಸಿಲ್ ಕೂಗಿಸ್ಕೋಬೇಕು. ರುಚಿಯಾದಂತಹ ಪರಿಮಳಭರಿತವಾದಂತಹ ಹಸಿ ತೊಗರಿ ಕಾಳಿನ ಬಾತ್ ರೆಡಿಯಾಗುತ್ತೆ. ನೀವು ಇಲ್ಲಿ ಹಸಿ ತೊಗರಿ ಕಾಳಿನ ಒಂದು ಫ್ಲೇವರ್ ಅರೋಮಾ ಈ ಪಲಾವ್ ಕೊಡುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕನ್ನು ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡು. ಹಾಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು.